ರಾಹುಲ್ ಗಾಂಧಿಯನ್ನ ತರಾಟೆಗೆ ತೆಗೆದುಕೊಂಡ ಎಸ್ ಜಯಶಂಕರ್. ನಿಮ್ಮಂಥವರಿಂದ ನಾನು ಪಾಠ ಕಲಿಯಬೇಕಾಗಿಲ್ಲ ಅಂತ ಎಸ್ ಜಯಶಂಕರ್ ಆಕ್ರೋಶ. ಯೂತ್ ವಿಂಗ್ನ ಅಧ್ಯಕ್ಷರಾಗಿದ್ದಾಗ ನೀವು ಚೈನಾಗೆ ಹೋಗಬಹುದು, ವಿದೇಶಾಂಗ ಸಚಿವನಾದ ನಾನು ಚೈನಾಗೆ ಹೋಗಬಾರದಾ ಅಂತ ಜಯಶಂಕರ್ ಪ್ರಶ್ನೆ. ಭಾರತ ಸರ್ಕಾರ ಚೈನಾದ ಆಕ್ರಮಣವನ್ನ ಧೈರ್ಯವಾಗಿ ಎದುರಿಸಿದ್ದೇ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ. ನರೇಂದ್ರ ಮೋದಿ ಪ್ರಧಾನಿ ಆಗುವವರೆಗೂ ಭಾರತ ಸರ್ಕಾರ ಚೈನಾದ ಗುಲಾಮರ ಹಾಗೆ ವರ್ತಿಸ್ತಾ ಇತ್ತು. ರಾಹುಲ್ ಗಾಂಧಿ ಪದೇ ಪದೇ ಚೈನಾಗೆ ಭೇಟಿ ನೀಡೋದು ಯಾಕೆ? ಇಂತಹವರು ಜಯಶಂಕರ್ ಅವರನ್ನ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಅವರ ಗೋಸುಂಬೆತನ. ನಮಸ್ಕಾರ. ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಬೇರೆ ಬೇರೆ ದೇಶಗಳಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಗಳಲ್ಲಿ ಯುರೋಪಿಯನ್ ಯೂನಿಯನ್ಗೆ, ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಟಾಂಗ್ ಕೊಡ್ತಾರೆ ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡಿದ್ದೀರಿ. ವಿದೇಶಾಂಗ ಇಲಾಖೆಯಲ್ಲಿ 4 ದಶಕಗಳಷ್ಟು ಅನುಭವವನ್ನ ಹೊಂದಿರುವಂತಹ ಎಸ್ ಜಯಶಂಕರ್ ಅವರು ವಿದೇಶದ ನೆಲದಲ್ಲಿ ಭಾರತದ ನಿಲುವನ್ನ ಪ್ರತಿಪಾದಿಸ್ತಾರೆ. ಸಾಮಾನ್ಯವಾಗಿ ಎಸ್ ಜಯಶಂಕರ್ ಅವರು ಭಾರತದ ಆಂತರಿಕ ರಾಜಕೀಯದ ಬಗ್ಗೆ ಮಾತನಾಡುವಂಥದ್ದು ಬಹಳ ಕಡಿಮೆ. ಆದರೆ ಅಪರೂಪದಲ್ಲಿ ಅಪರೂಪ ಅನ್ನೋ ಹಾಗೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಎಸ್ ಜಯಶಂಕರ್ ಅವರು ತರಾಟೆಗೆ ತಗೊಂಡಿದ್ದಾರೆ. ವಿದೇಶಾಂಗ ವ್ಯವಹಾರದ ವಿಚಾರದಲ್ಲಿ 2 ದೇಶಗಳ ನಡುವಣ ದ್ವಿಪಕ್ಷೀಯ ಮಾತುಕತೆಯ ವಿಚಾರದಲ್ಲಿ ನಿಮ್ಮಂಥವರೆಲ್ಲ ನನಗೆ ಪಾಠ ಹೇಳೋದಕ್ಕೆ ಬರಬೇಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರನ್ನ ತರಾಟೆಗೆ ತಗೊಂಡಿದ್ದಾರೆ. ಬಹುಶಃ ಇದು ಇತ್ತೀಚಿನ ದಿನಗಳಲ್ಲಿ ಭಾರತದ ರಾಜಕಾರಣಿಯೊಬ್ಬರಿಗೆ ಎಸ್ ಜಯಶಂಕರ್ ಅವರು ಕೊಟ್ಟಿರುವಂತಹ ಬಹಳ ಸ್ಟ್ರಾಂಗ್ ಆದ ತಿರುಗೇಟು ಅಂತ ಹೇಳ್ಬೋದು. ಸೊ ರಾಹುಲ್ ಗಾಂಧಿಗೆ ಎಸ್ ಜಯಶಂಕರ್ ಅವರು ಈ ರೀತಿ ಯಾಕೆ ಟಾಂಗ್ ಕೊಟ್ಟರು, ಏನಿದು ವಿಚಾರ ಹೇಳ್ತೀನಿ. ಸದ್ಯಕ್ಕೆ ಎಸ್ ಜಯಶಂಕರ್ ಅವರು ಚೀನಾ ಪ್ರವಾಸದಲ್ಲಿದ್ದಾರೆ. ಚೀನಾಗೆ ಹೋಗಿ ಅಲ್ಲಿನ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅನ್ನ ಭೇಟಿಯಾಗಿದ್ದಾರೆ. ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಭಾರತದ ನಿಲುವನ್ನ ಚೀನಾದ ನಾಯಕರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇದನ್ನೆಲ್ಲ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ವೋ ಏನೋ. ಯಾಕಂದ್ರೆ ಚೈನಾಗೆ ರಾಹುಲ್ ಗಾಂಧಿ ಅವರೇ ಹೋಗ್ತಾ ಇರಬೇಕಲ್ವಾ? ಯಾವಾಗಲೂ ಚೈನಾಗೆ ಹೋಗೋದು ರಾಹುಲ್ ಗಾಂಧಿ ಅವರು ಮಾತ್ರ, ಅಲ್ಲಿ ಹೋಗಿ ಏನೇನೋ ಒಪ್ಪಂದಕ್ಕೆ ಸಹಿ ಹಾಕೋದು ರಾಹುಲ್ ಗಾಂಧಿ ಅವರು ಮಾತ್ರ. ಹಾಗಾಗಿ ಎಸ್ ಜಯಶಂಕರ್ ಅವರು ಚೈನಾಗೆ ಹೋಗಿ ಅಲ್ಲಿನ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದು ನಮ್ಮ ರಾಹುಲ್ ಗಾಂಧಿ ಅವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ವೇನೋ. ಹಾಗಾಗಿ ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಆ ಟ್ವೀಟ್ನಲ್ಲಿ ಬಹುಶಃ ಚೀನಾದ ವಿದೇಶಾಂಗ ಸಚಿವರೇ ಸ್ವತಃ ಮೋದಿಯವರ ಹತ್ರ ಬಂದು 2 ದೇಶಗಳ ನಡುವೆ ಯಾವ ರೀತಿಯಾಗಿ ಮಾತುಕತೆ ನಡೀತಾ ಇದೆ ಅನ್ನೋದನ್ನ ಹೇಳಬಹುದೇನೋ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಇನ್ನೂ ಮುಂದುವರೆದು ರಾಹುಲ್ ಗಾಂಧಿ ಅವರು ಎಸ್ ಜಯಶಂಕರ್ ಅವರಿಂದಲೇ ವಿದೇಶಾಂಗ ನೀತಿ ಅನ್ನುವಂಥದ್ದು ಹಾಳಾಗಿ ಹೋಗಿದೆ ಅಂತ ಹೇಳಿದರು. ಸೊ ಜಯಶಂಕರ್ ಅವರಿಂದ ಏನೇನೂ ಮಾಡೋದಕ್ಕಾಗೋದಿಲ್ಲ, ಅವರಿಂದ ಏನೂ ಸಾಧ್ಯ ಇಲ್ಲ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಟ್ವೀಟ್ನ ಒಂದು ಅರ್ಥ. ಇದು ರಾಹುಲ್ ಗಾಂಧಿ ಅವರ ಕತೆ. ಸಾಮಾನ್ಯವಾಗಿ ಜಯಶಂಕರ್ ಅವರು ಯಾವುದೇ ರಾಜಕೀಯ ನಾಯಕರ ಟೀಕೆಗೆ ಅಷ್ಟು ಸುಲಭವಾಗಿ ಉತ್ತರವನ್ನು ಕೊಡುವುದಿಲ್ಲ. ಆದರೆ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಜಯಶಂಕರ್ ಅವರು ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ. ಅದು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಮಾಡಿದಂತಹ ಟ್ವೀಟ್ಗೆ ಜಯಶಂಕರ್ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ. ಆ ಟ್ವೀಟ್ನಲ್ಲಿ ಅವತ್ತು ನೀವು ಕಾಂಗ್ರೆಸ್ ಯೂತ್ ವಿಂಗ್ನ ಅಧ್ಯಕ್ಷರಾಗಿದ್ದುಕೊಂಡೇ ಚೈನಾಗೆ ಹೋಗಿ ಅಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿ ಬರ್ತೀರಿ. ಯೂತ್ ವಿಂಗ್ನ ಅಧ್ಯಕ್ಷರಾಗಿದ್ದ ನೀವು ಹೋಗಿ ಸಹಿ ಹಾಕಿ ಬರಬಹುದು ಅಂತಾದರೆ ವಿದೇಶಾಂಗ ಸಚಿವ ನಾನು ಚೈನಾಗೆ ಹೋಗೋದ್ರಲ್ಲಿ ತಪ್ಪೇನು? ನಿಮ್ಮಂಥವರಿಂದ ದ್ವಿಪಕ್ಷೀಯ ಮಾತುಕತೆ ಹೇಗೆ ನಡೆಸಬೇಕು ಅನ್ನುವಂತಹ ಪಾಠವನ್ನ ನಾನು ಕಲಿಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಜಯಶಂಕರ್ ಅವರು ಟ್ವೀಟ್ ಮಾಡಿದ್ದಾರೆ. ಇದರ ಜೊತೆಗೆ ನರೇಂದ್ರ ಮೋದಿ ಸರ್ಕಾರ ಬರುವವರೆಗೂ ಭಾರತ ಸರ್ಕಾರ ಚೀನಾದ ಯಾವುದೇ ಆಕ್ರಮಣವನ್ನ ಪ್ರತಿರೋಧಿಸ್ತಾ ಇರಲಿಲ್ಲ. ಭಾರತ ಸರ್ಕಾರ ಚೀನಾದ ಗುಲಾಮರ ಹಾಗೆ ವರ್ತಿಸ್ತಾ ಇತ್ತು. ಇಂದಿರಾ ಗಾಂಧಿ ಸರ್ಕಾರದಿಂದ ಹಿಡಿದು ರಾಜೀವ್ ಗಾಂಧಿ ಸರ್ಕಾರದವರೆಗೂ ಕೂಡ ಚೀನಾದ ಆಕ್ರಮಣವನ್ನ ಯಾವುದೇ ರೀತಿಯಾಗಿ ವಿರೋಧಿಸಿಲ್ಲ. ವಿರೋಧಿಸೋದು ಬಿಡಿ, ಒಂದೇ ಒಂದು ಮಾತಾಡಲಿಲ್ಲ, ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಆದರೆ ಚೀನಾದ ಆಕ್ರಮಣವನ್ನ ಧೈರ್ಯವಾಗಿ ಎದುರಿಸಿ ಭಾರತ ಸರ್ಕಾರ ಮಾತನಾಡಿದ್ದು ಯಾವಾಗ ಅಂತ ಕೇಳಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೇನೆ ಅಂತ ಹೇಳಿ ಎಸ್ ಜಯಶಂಕರ್ ಅವರು ಹೇಳಿದ್ದಾರೆ.
ಗಲ್ವಾನ್ ಆಕ್ರಮಣ ಇರಬಹುದು, ಡೋಕ್ಲಾನ್ ಆಕ್ರಮಣ ಇರಬಹುದು, ಎಲ್ಲ ಆಕ್ರಮಣ ಸಂದರ್ಭದಲ್ಲಿಯೂ ಕೂಡ ಭಾರತ ಚೈನಾಗೆ ಸರಿಯಾದ ಉತ್ತರವನ್ನು ನೀಡಿದ್ದು ಅದು ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೇನೆ ಅಂತ ಹೇಳಿ ರಾಹುಲ್ ಗಾಂಧಿ ಮಾಡಿದ ಟ್ವೀಟ್ಗೆ ಎಸ್ ಜಯಶಂಕರ್ ಅವರು ಸರಿಯಾದ ಉತ್ತರವನ್ನೇ ನೀಡಿದ್ದಾರೆ. ಅಲ್ಲ, ಈ ರಾಹುಲ್ ಗಾಂಧಿ ಚೈನಾ ಅಂತ ಹೇಳಿದರೆ ಯಾಕೆ ಈ ರೀತಿ ಆಡ್ತಾರೆ? ಕಳೆದ ಬಾರಿ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಚೈನಾ 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 ಅಂತ ಹೇಳಿ ಚೈನಾದ ಜಪವನ್ನೇ ಮಾಡಿದ್ರು. ಸುಮಾರು 30ರಿಂದ 40 ಸಲ ಚೈನಾ 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 ಅಂತ ಹೇಳಿದ್ರು. ಈ ವಿಡಿಯೋ ಕೂಡ ಬಹಳ ಟ್ರೋಲ್ ಆಗಿತ್ತು. The Chinese to the Chinese. All the components of this phone are made in China. The network that has produced this phone is made in China, is owned by China. All the components of this phone is owned by China. Chinese shirt, pair of Chinese to China. Because some Chinese youngster is owned by China. By China has that the Chinese, China, that Chinese, China is China, Chinese motors, Chinese optics, Chinese batteries, Chinese. Challenge the Chinese. ಹಾಗಾದ್ರೆ ರಾಹುಲ್ ಗಾಂಧಿಗೆ ಯಾಕೆ ಚೈನಾ ಅಂದ್ರೆ ಅಷ್ಟೊಂದು ಪ್ರೀತಿ? ಜಯಶಂಕರ್ ಅವರು ಚೈನಾಗೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಟ್ವೀಟ್ ಮಾಡಿದ, ಇಷ್ಟೆಲ್ಲ ಮಾತನಾಡಿದಂತಹ ರಾಹುಲ್ ಗಾಂಧಿ ಯಾರಿಗೂ ಗೊತ್ತಿಲ್ಲದೆ ಇರುವ ಹಾಗೆ ಚೈನಾಗೆ ಹೋಗಿ ಅಲ್ಲೊಂದು ಒಪ್ಪಂದಕ್ಕೆ ಸಹಿ ಹಾಕಿ ಬಂದಿರ್ತಾರೆ. ಅದೇ ಫೋಟೋವನ್ನ ಜಯಶಂಕರ್ ಅವರು ಈಗ ಶೇರ್ ಮಾಡ್ಕೊಂಡಿರೋದು. ಆ ಫೋಟೋದ ಬಗ್ಗೆ ಮಾತ್ರ ಯಾಕೆ ರಾಹುಲ್ ಗಾಂಧಿ ಅವರು ಇದುವರೆಗೂ ಬಾಯಿ ಬಿಟ್ಟಿಲ್ಲ? ಯಾರು ಏನು ಕೇಳಲಿ, ಈ ಫೋಟೋದ ಬಗ್ಗೆ ಮಾತ್ರ ಅವರು ಇದುವರೆಗೂ ಬಾಯೇ ಬಿಟ್ಟಿಲ್ಲ. ಅದು ಯಾಕೆ? ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಭಾರತ ಮತ್ತು ಚೈನಾದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ದಾಗ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿರುವ ಚೈನಾದ ರಾಯಭಾರಿ ಕಚೇರಿಗೆ ಭೇಟಿ ನೀಡ್ತಾರೆ. ಭೇಟಿ ನೀಡಿ ಆದಮೇಲೆ ಮಾಧ್ಯಮದವರು ಭೇಟಿ ನೀಡಿದ್ದೀರಾ ಅಂತ ಕೇಳಬೇಕಾದ್ರೆ ಕಾಂಗ್ರೆಸ್ನವರೆಲ್ಲ ಇಲ್ಲ ಭೇಟಿ ನೀಡಲಿಲ್ಲ ಅಂತ ಹೇಳಿದರು. ಆದರೆ ಅದೇ ವಿಚಾರ ಚೈನಾದ ಮಾಧ್ಯಮ ಒಂದರಲ್ಲಿ ಪ್ರಸ್ತಾಪ ಆಗುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಹೌದು, ರಾಹುಲ್ ಗಾಂಧಿಯವರು ಚೈನಾದ ರಾಯಭಾರಿ ಕಚೇರಿಗೆ ಭೇಟಿ ನೀಡಿದ್ರು ಅಂತ ಒಪ್ಕೊಳ್ತಾರೆ. ಅದ್ಯಾಕೆ? ಅಷ್ಟೇ ಅಲ್ಲ, ಟಿಬೆಟ್ಗೆ ಹೋಗಿ ಅಲ್ಲಿ ಚೈನಾದ ಒಬ್ಬ ಅಧಿಕಾರಿಯನ್ನ ಬಹಳ ಗುಟ್ಟಾಗಿ ಭೇಟಿ ಆಗ್ತಾರೆ. ಗುಟ್ಟಾಗಿ ಭೇಟಿಯಾಗಿ ಮಾತನಾಡುವಂತಹ ವಿಚಾರ ಏನಿತ್ತು? ಸೊ ಚೈನಾದೊಂದಿಗೆ ಇಂತಹ ಅವಿನಾಭಾವ ಸಂಬಂಧ ಇರುವಂತಹ ರಾಹುಲ್ ಗಾಂಧಿಯವರು ವಿದೇಶಾಂಗ ಸಚಿವ ಜಯಶಂಕರ್ ಅವರನ್ನ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥವರ ಗೋಸುಂಬೇತನ ಜನರಿಗೆ ಅರ್ಥ ಆಗದೆ ಇರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ.